ಹಿಮಾಚಲದಲ್ಲಿ ಮಳೆ ರೌದ್ರ ರೂಪವನ್ನು ತಾಳಿದೆ. ಅಲ್ಲಿಯೂ ಕೂಡ ಅಂದರೆ ಮಣಿಕರ್ಣದಲ್ಲಂತೂ ವಿಪರೀತ ಮಳೆ ಆಗ್ತಾ ಇದೆ. ಪ್ರವಾಹದ ನೀರಲ್ಲಿ ಕೊಚ್ಚಿ ಹೋಗ್ತಾ ಇದೆ ಸೇತುವೆ. ಸುನಾಮಿಯ ರೀತಿಯಲ್ಲಿ ಹಲವು ಮನೆಗಳು ಜಲಾವೃತವಾಗಿದ್ದಾವೆ. ಪ್ರವಾಹದ ಕಾರಣಕ್ಕಾಗಿ ಅನೇಕ ಮನೆಗಳು ನೀರಿನಿಂದ ಮುಳುಗಿ ಹೋಗಿದ್ದಾವೆ. ಹಿಮಾಚಲದ ಮಣಿಕರ್ಣದಲ್ಲಿ ಮಳೆಯ ರೌದ್ರ ರೂಪ, ಮೇಘ ಸ್ಫೋಟ ಆಗಿದೆ. ಪ್ರವಾಹ ಪೀಡಿತ ಪ್ರದೇಶವಾಗಿ ಮಾರ್ಪಟ್ಟಿದೆ. ಈ ಮಣಿಕರ್ಣದಲ್ಲಿ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಹರಿಯುವ ನೀರಿನ ವೇಗ, ಆ ತೀವ್ರತೆ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಬೋರ್ಗರಿತಾ ಇರುವಂಥ ಈ ನೀರಿಗೆ ಏನು ತಾನೇ ನಿಂತಿತ್ತು ನೀವೇ ಹೇಳಿ? ಯಾವುದೂ ಕೂಡ ತಡೆಯೋಕ್ಕಾಗೋದಿಲ್ಲ. ರಸ್ತೆಗಳು ಕೊಚ್ಚಿ ಹೋಗ್ತಾ ಇದ್ದಾವೆ, ಸೇತುವೆಗಳು ಕೊಚ್ಚಿ ಹೋಗ್ತಾ ಇದ್ದಾವೆ, ವಿದ್ಯುತ್ ಕಂಬಗಳು ಧರಾಶಾಯಿ ಆಗ್ತಾ ಇದ್ದಾವೆ, ಮರಗಳು ಕೂಡ ಧರಾಶಾಯಿ ಆಗ್ತಾ ಇದ್ದಾವೆ. ಇನ್ನು ಹೀಗೆ ಹರಿತಾ ಇರುವಂಥ ನದಿಯ ಅಕ್ಕಪಕ್ಕದ ಇಕ್ಕೆಲೆಗಳಲ್ಲಿರುವಂಥ ನದಿ ಪಾತ್ರದಲ್ಲಿರುವಂಥ ಜನರ ಬದುಕಂತೂ ಮುರಾಬಟ್ಟೆಯಾಗಿದೆ. ಅಲ್ಲಿನ ಬದುಕು ನಿಜಕ್ಕೂ ಕೂಡ ಹೇಳುತ್ತೀರದಾಗಿದೆ. ಬಿಟ್ಟು ಬಿಡದೆ ಸುರಿತಾ ಇರುವಂಥ ಮಳೆ ಜನರ ಜೀವನವನ್ನು ಭಾಳ ಕಷ್ಟಕ್ಕೆ ಸಿಲುಕಿಸಿದೆ. ಸೇತುವೆ ಇಲ್ಲಿ ಕೊಚ್ಚಿ ಹೋಗಿದೆ. ಇನ್ನು ಸಿಕ್ಕ ದಾರಿಲಿ ಏನು ಸಿಗುತ್ತೋ ಅಂದರೆ ನಿಲ್ಲಿಸಿದ್ದ ಕಾರುಗಳು ನೀರಿನಲ್ಲಿ ತೇಲಿ ಹೋಗಿದ್ದಾವೆ, ಮನೆಗಳು ತೇಲಿ ಹೋಗಿದ್ದಾವೆ, ಸೇತುವೆಗಳು ಕೂಡ ತೇಲಿ ಹೋಗಿದ್ದಾವೆ. ಹೀಗೆ ಹಿಮಾಚಲದ ಮಣಿಕರ್ಣದಲ್ಲಿ ರೌದ್ರ ನರ್ತನವನ್ನು ನಾವು ನೋಡ್ತಾ ಇದ್ದೇವೆ. थोड़ा फ्लो पानी चली नहीं